ಅದೇ ಎಲ್ಲರೂ ಈಗ ಅದು ನಾವು ಸುದ್ದಿ ಕೇಳಿದ್ರಿ ಎಲ್ಲರೂ ಅದಕ್ಕೆ ಸುಮ್ಮ ಎಲ್ಲ MLA ಬ್ಯಾಂಕ್ ಬರೆದು ಕೊಟ್ಟು ಬಿಡ್ತೀರ ಎಲ್ಲ ನೀವೇ ಆಗಿಬಿಡ್ರಪ್ಪ ನಾವು ಉಳಿದವ್ರು ಬೇಡ ಅಂತೇಳಿ ಈಗ ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಹೇಳ್ದಂಗೆ ಎಲ್ಲರೂ MLA ನಿಲ್ಲಕ್ಕೆ ರೆಡಿ ಆಗಿದ್ದಾರೆ ಈಗ ನೋಡೋಣ ಬ್ಯಾಂಕಿನ ಇನ್ನೂ ಕೂಡ ರಾಜಕಾರಣ ಇಲ್ಲ ಎಲ್ಲಾ ಪಕ್ಷದವರು ಎಲ್ಲರೂ ಈಕೇರಿ ಈಗ ಎಷ್ಟು ಹೊರಗೆ ನಮ್ಮ ಜಗಳಿದ್ರು ಪೊಲಿಟಿಕಲಿ BJP ಕಾಂಗ್ರೆಸ್ ಬೇರೆ ಬೇರೆ DCC ಬ್ಯಾಂಕ್ ವಿಚಾರ ಬಂದಾಗ ನೋಡ್ರಿ ಅಲ್ಲಿ ಸತೀಶ್ ಅವ್ರ ಮಾರ್ಗದರ್ಶನ ಮ್ಯಾಗ ನಾವು ಇಲೆಕ್ಷನ್ ಮಾಡಿದ್ವಿ ರೀ ಅಧ್ಯಕ್ಷದು ಪ್ರಭಾಕರ್ ಕೋರೆ ಸಾವ್ಕಾರದವ್ರು ಲಕ್ಷ್ಮಣ್ ಸವದಿ ಅವರು ಅದಾರು ರಮೇಶ್ ಕತ್ತಿದು ಕೆಲವೊಂದು ಟೈಮ್ನಾಗ ಸಲಹೆ ತಗೋದು ಇಲ್ಲೆಲ್ಲ ಅಲ್ಲಿ ಬ್ಯಾಂಕ್ ಒಳಗಡೆ ಹೋದ ನಂತರ ಪಾಲಿಟಿಕ್ಸ್ ಒಟ್ಟ ಮಾಡೋದು ಅಲ್ಲಿ ಪಾಲಿಟಿಕ್ಸ್ ಮಾಡಿದ್ರೆ ಅದ್ರ ಇಫೆಕ್ಟ್ ರೈತರಿಗೆ ಆಗ್ತದೆ ಅದಕ್ಕೆ ಯಾವತ್ತು ಯಾರೇ ಇದ್ರು ಅಲ್ಲಿ ಮಾಡೋದು ಬೇಡ ಹೊರಗಡೆ ರಾಜಕೀಯ ಮಾಡೋನು ಬ್ಯಾಂಕ್ ನೋಡ್ರಿಗೆ ಏನಿಲ್ಲ ರೀ ಈಗ ಅವ್ರು ಏನು 5,000-6,000 ಕೋಟಿ ಡಿಪಾಸಿಟ್ನ ನಾವು 10 ಟಾರ್ಗೆಟ್ 8,000 ಕೋಟಿಗೆ ನಾವು ಓದು ಅಂದ್ರೆ ಅದರಿಂದ ರೈತರಿಗೆ ಬೇರೆ ಬೇರೆ ಇದಕ್ಕೆ ಅನುಕೂಲ ಆಗ್ತೈತ್ರಿ ಈಗ ನೀವು ನ್ಯಾಷನಲೈಸ್ ಬ್ಯಾಂಕ್ನಾಗ ಲೋನ್ ತೊಗೊಳಕ್ರೆ ಎಷ್ಟು ಕಾಡ ಸರ್ ನಿಮ್ಗೆ ರೀ ಇಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗ್ತೈತಿ ಈಗ ನಾ ಅತಿ ಮಾಡೋದಿಲ್ಲ ರೀ ಅಲ್ಲ ಆಗಿರ್ಬೇಕ್ರೆ ಈಗ ನಾನು ವೈಯಕ್ತಿಕ ಸ್ಪರ್ಧೆ ಮಾಡೋದಿಲ್ಲ ರೀ ಆದರೆ ಇಲೆಕ್ಷನ್ ಮಾಡಿಸು ನಮ್ದು ಟೀಮ್ ಗೆಲ್ಸು ಮತ್ತು ನಾವು ಅಕ್ಟೋಬರ್ಗೆ ನಾವಾಗ ಗೆದ್ದು ನಮ್ಮ ಗ್ರೂಪೇ ಬರೋರು ನಾವು ಗೊತ್ತಿಲ್ಲ ಈಗ ಹಂಗಿಲ್ಲ ರೀ ಈಗ ನೋಡಿ ಏನಲ್ಲ ರೀ ಈಗ ಇಲೆಕ್ಷನ್ದಾಗ ಈ ಕೋರೆ ಅವ್ರು ಇರ್ತಾರೆ ರೀ ನಾವು ಇರ್ತೀವಿ ಲಕ್ಷ್ಮಣ್ ಸವದಿ ಅವ್ರು ಇರ್ತಾರೋ ಸತೀಶ್ ಉಸ್ತುವಾರಿ ಮಂತ್ರಿ ಇರ್ತಾರೋ ಜೊಲ್ಲೆ ಅವ್ರು ಇರ್ತಾರೋ ರಮೇಶ್ ಜಾರಕಿಹೊಳಿ ನಾವೆಲ್ಲ ಕೂಡಿ ಈಗ ನಾವೆಲ್ಲ ಗ್ರೂಪ್ ಆಗಿ ಒಂದು ಮಾಡೋತ್ನಾಗ ರೀ ಕೆಲವೊಂದು ಬೇರೆದವ್ರು ಇಲೆಕ್ಷನ್ ಇದ್ರು ನಿಲ್ಬಹುದು ರೀ ಅದನ್ನ ಅವ್ರಿಗೆ ಬ್ಯಾಡ್ ಅನ್ನೋಕ್ಕೂ ಬರೋದು ಹೋದ್ ಸಲ ಇಲ್ಲ ಎಲ್ಲ ಕಾಂಪ್ರಮೈಸ್ ಮಾಡಿದ್ದಿಲ್ಲ ರೀ 15ರಾಗ ಆಗಿತ್ತು ರೀ ಈಗ ನಾವು ಎಲ್ಲ ಅಷ್ಟು ಮಂದಿ ಲೀಡ್ರು ಕೂಡ ಬ್ಯಾಂಕ್ ಹಿತದೃಷ್ಟಿಯಿಂದ ಅನ್ಅಪೋಸ್ ಮಾಡೋಕೆ ಟ್ರೈ ಮಾಡ್ತಾರೆ ಅನಿವಾರ್ಯವಾಗಿ ಇಲೆಕ್ಷನ್ ಬರ್ತಂದ್ರೆ ಮತ್ತೆ ಇಲೆಕ್ಷನ್ ಮಾಡ್ತೀವಿ ರೀ ಮತ್ತೆ 100 ವರ್ಷ ಆತಲ್ಲ ರೀ 100 ವರ್ಷ ಆಗಿದ್ಕೆ ಎಲ್ಲಾರನ್ನೂ ಅಂದರೆ ವಿಶೇಷ ಅಂದ್ರೆ ಅದನ್ನೊಂದು ಸಂಕಲ್ಪ ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಬ್ಯಾಂಕನ್ನ ಹೆಂಗೆ ಇಂಪ್ರೂವ್ ಮಾಡಬೇಕು ನಮ್ಗೆಲ್ಲರಿಗೂ ಅವೇರ್ನೆಸ್ ತಂದು ನಮ್ಮ ಎಂಪ್ಲಾಯ್ಗಳಿಗೆ ಈಗ 5 ತಿಂಗಳಿಗೆ ಕಾರ್ಯಕ್ರಮ ದೊಡ್ಡದೊಂದು ಪೆಂಡಾಲ್ ಬಿಡ್ತೀವಿ ರೀ ದೊಡ್ಡ ಪೆಂಡಾಲ್ ಬಡೋದು ಬೆಸ್ಟ್ ಊಟ ರೀ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.